ರಾಕ್ಷಸ. ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ. ಓದುತ್ತಿರುವವರು ರವಿ ಭಟ್. ನಾನು ಕಿಡಕಿಯಿಂದ ಹೊರಗೆ ನೋಡುತ್ತಿದ್ದೇನೆ. ಸಮೀಪದ ಗಿಡ, ಮನೆ, ನೆಲ ಎಲ್ಲ ಜೋರಿನಿಂದ ಹಿಂದೆ ಹೋಗುತ್ತಿವೆ. ದೂರದ ಬೆಟ್ಟಗಳು ನಮ್ಮ ರೇಲು ನಡೆದ ದಿಕ್ಕಿನಲ್ಲಿಯೇ ಹೋಗುತ್ತಿವೆ. ಆದರೆ ತೀರ ಸಾವಕಾಶ. ನನಗೆ ಗೊತ್ತು, ಆತ ನನ್ನ ಕಡೆಗೇ ನೋಡುತ್ತಿದ್ದಾನೆಂದು. ಅವನ ವಯಸ್ಸು 24-25 ಇರಬೇಕು. ಇನ್ನೂ ಮದುವೆ ಆಗಿರಲಿಕ್ಕಿಲ್ಲ. ಅಥವಾ ಯಾರಿಗೆ ಗೊತ್ತು ಈಗಿನ ಕಾಲದಲ್ಲಿ. ಅಂತೂ ಬಹಳ ಸ್ಮಾರ್ಟಾಗಿದ್ದಾನೆ ಹುಡುಗ. ಫಸ್ಟ್ ಕ್ಲಾಸಿನಲ್ಲಿ ಹೋಗುತ್ತಿದ್ದಾನೆಂದ ಮೇಲೆ ಆತ ಶ್ರೀಮಂತರ ಮಗನಿರಬೇಕು. ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಹುದ್ದೆ ದೊರಕಿಸಿದ ಬುದ್ಧಿವಂತ ಹುಡುಗನಿರಬೇಕು. ಅವನ ಮುಖದಲ್ಲಿ, ಕಣ್ಣಿನಲ್ಲಿ ಏನೋ ಒಂದು ಜಗತ್ತನ್ನು ಗೆಲ್ಲಬೇಕೆನ್ನುವ ಮದವಿದೆ, ಉತ್ಸಾಹವಿದೆ, ಆತ್ಮವಿಶ್ವಾಸವಿದೆ. ಈತ ನನ್ನಂಥ 35 ವರ್ಷದ ಮುದುಕಿಯತ್ತ ಇಷ್ಟು ದೀರ್ಘವಾಗಿ ಏನು ನೋಡುತ್ತಿದ್ದಾನೋ ದೇವರೇ ಬಲ್ಲ. ನಾನು ನನ್ನ ಪರಸಿನೊಳಗಿನ ಗಾಗಲ್ ತೆಗೆದು ಹಾಕಿಕೊಂಡು ಸೀಟಿಗೆ ಆತು ಕುಳಿತುಕೊಳ್ಳುವೆ. ಈಗ ನಾನೆಲ್ಲಿ ನೋಡುತ್ತಿರುವೆ ಅನ್ನುವುದು ಅವನಿಗೆ ಸರಿಯಾಗಿ ತಿಳಿಯಲಾರದು. ಇವರು ಚಹಾ ಕುಡಿದು ಬರ್ತೇನೆ ಅಂತ ಹೇಳಿ ಕ್ಯಾಂಟೀನಿನತ್ತ ಹೋಗಿದ್ದಾರೆ. ಇನ್ನು ಇವರು ಬರುವುದು ಕಲ್ಯಾಣ ಮುಟ್ಟಿದ ನಂತರವೇ. ಕ್ಯಾಂಟೀನ್ನಲ್ಲಿ ಸಿಕ್ಕಿರಬೇಕು ಯಾರಾದರೂ ಹರಟೆ ಹೊಡೆಯಲು ಒಬ್ಬ ಬಕರ. ಇವರಿಗೆ ಹೊಸಬರೆಂದರೆ ಮಾತಿನಲ್ಲಿ ಹುರುಪು ಬಹಳ. ನನ್ನ ಕೂಡ ಇವರ ಮಾತು ಮುಗಿದು 10-12 ವರ್ಷಗಳಾಗಿರಬೇಕು. ಅಂದರೆ ಅವರು ನನ್ನ ಕೂಡ ಮಾತಾಡುವುದೇ ಇಲ್ಲವೆಂದಲ್ಲ. ಹಾಗೆ ನೋಡಿದರೆ ಆಫೀಸಿನ ಸುದ್ದಿ, ಮುಂಬೈ ಸುದ್ದಿ ಎಲ್ಲ ದಿನಾಲೂ ತಪ್ಪದೇ ಹೇಳುತ್ತಾರೆ. ನಾನು ನಮ್ಮ ಕಾಲೋನಿಯಲ್ಲಿಯ ದಿನದ ದಿನಚರಿ ಅವರಿಗೆ ಒಪ್ಪಿಸುತ್ತೇನೆ, ನಿಜ. ಆದರೂ ಅವರು ಬಹಳ ಒಳ್ಳೆಯವರು, ಇಲ್ಲ ಯಾರಂತಾರೆ. ನಾನು ಸೀಕು ಬಿದ್ದರೆ ಎಷ್ಟೊಂದು ಆಸ್ಥೆಯಿಂದ ಔಷಧಿ ತಂದುಕೊಡುತ್ತಾರೆ, ಚಹಾ ಮಾಡುತ್ತಾರೆ, ಅಡಿಗೆ ಮಾಡುತ್ತಾರೆ. ಎಷ್ಟೊಂದು ಸಹಾನುಭೂತಿ, ಎಷ್ಟೊಂದು ದಯೆ, ಮಾಯೆ. ಪ್ರತಿ ಸಲ ನಾನು ಹಲಿ ಉಳಿದಾಗ ಇವರು ತೆಗೆದುಕೊಂಡ ಕಾಳಜಿಯೆಷ್ಟು, ಮಾಡಿದ ಶುಶ್ರೂಷೆಯೆಷ್ಟು. ಹಾಗೆ ನೋಡಿದರೆ ನನಗೇನು ಕಡಿಮೆ ಮಾಡಿದ್ದಾರೆ? ಒಳ್ಳೆಯ ಫ್ಲ್ಯಾಟು, ಕಾರು, ಫೋನು, ಫ್ರಿಜ್ಜು. ಆದರೆ ಈ ವಿಚಾರ ಇಂದೇಕೆ ಈ ರೀತಿಯಾಗಿ ಬರುತ್ತಿದೆ? ನನ್ನ ವಿಚಾರದ ರೀತಿಗೂ ಈ ಮುಂದಿನ ಕಣ್ಣುಗಳಿಗೂ ಏನಾದರೂ ಸಂಬಂಧವಿದೆಯೇನು? ನನ್ನ ಮನಸ್ಸು ಅಸ್ವಸ್ಥಗೊಳ್ಳುತ್ತಿದೆ. ಹೊಟ್ಟೆಯಲ್ಲಿ ಸಣ್ಣಾಗಿ ನೋವು ಶುರುವಾಗುತ್ತಿದೆ. ಬಿಸಿಲು ಬಹಳ ಅನಿಸ್ತಿದ್ದರೆ ಕಿಡಕಿಗಳ ಶಟರ್ಸ್ ಹಾಕಲೇನ್ರಿ? ಆತ ಅತ್ಯಂತ ನಯವಾಗಿ, ವಿನಯವಾಗಿ ಕೇಳುತ್ತಾನೆ. Sample complete. Ready to continue?